ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಬೆಲ್ಲಿ ಫ್ಯಾಟ್ ರೆಡ್ಯೂಸ್ಗಾಗಿ ಕೆಲವು ಯೋಗ ಸೀಕ್ವೆನ್ಸ್, ಹೊಟ್ಟೆ ಬೋಜನ್ನು ಕರಗಿಸಿಕೊಳ್ಳಲು ಯೋಗ ಸೀಕ್ವೆನ್ಸ್. ಸೊ ಹೊಟ್ಟೆ ಬೋಜನ್ನು ನಾವಿಲ್ಲಿ ಕರೆಸ್ಕೊಳ್ಳೋದು ಕೇವಲ ಸುಂದರವಾಗಿ ಕಾಣಕ್ಕಲ್ಲ. ಸೊ ಹೊಟ್ಟೆ ಬೋಜು ನಾವು ಕರೆಸ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಸಾಕಷ್ಟು ನಾವು ತೊಂದರೆಗಳನ್ನು ಅನುಭವಿಸ್ಬೇಕಾಕೈತಿ. ಸೊ ಹೊಟ್ಟೆ ಬೋಜು ಇದ್ರೆ ಏನಾಗ್ತ ತಗೋರಿ, ಏನು ದೊಡ್ಡ ಮಹಾ ಕಾಯಿಲೆಗಳು ಬರ್ತಾವೆ ತಗೋರಿ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಏನೇನು ತೊಂದರೆಗಳು ಬರ್ಬೋದು ಅಂತಂದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಬರ್ಬೋದು, ಅಥವಾ ಟೈಪ್ 2 ಡಯಾಬಿಟೀಸ್, ಹೃದಯದ ತೊಂದರೆಗಳು, ಮಾನಸಿಕ ಆರೋಗ್ಯದ ತೊಂದರೆಗಳು, ಶ್ವಾಸಕೋಶದ ತೊಂದರೆಗಳು, ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾಗೆ ಕೆಲವೊಮ್ಮೆ ಕ್ಯಾನ್ಸರ್ ರಿಸ್ಕ್ ಕೂಡ ಇರ್ತೈತಿ. ಸೊ ಅದಕ್ಕೆ ಇದನ್ನ ಅಗದಿ ಸರಳ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹೊಟ್ಟೆ ಬೋಜ ಐತ್ ಬಿಡಪ್ಪ, ನನಗೆ ಏನು ಆಗಂಗಿಲ್ಲ ಬಿಡಪ್ಪ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಹೊಟ್ಟೆ ಬೋಜನ್ನು ಕರೆಸ್ಕೊಳಕ್ಕೆ ಕೆಲವು ಈ ಯೋಗ ಸೀಕ್ವೆನ್ಸನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ರಿ. ಸೊ ಮೊದಲನೇದಾಗಿ ಸೀದಾ ಕುತ್ಕೊಂಡಿರ್ತೀರಿ. ಸೊ ಮ್ಯಾಟ್ ಹಸ್ಕೋರಿ, ಮ್ಯಾಟ್ ಮೇಲೆನ ಮಾಡ್ತೀರಿ. ಕುತ್ಕೋರಿ, ಬೆನ್ನು ಕತ್ತು ನೇರವಾಗಿರಲಿ, ಕಣ್ಗಳನ್ನು ಮುಚ್ಚಿರ್ತೀರಿ, ಎರಡೂ ಕೈಗಳಿನ ತೊಡೆ ಮೇಲಿರಲಿ, ಮುಖದಲ್ಲಿ ನಗು ಇರಲಿ, ಸಹಜವಾದ ಉಸಿರಾಟ. ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ. ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸ್ರಿ. ನಿಮ್ಮ ಉಸಿರಾಟದ ಕಡೆ ಗಮನ. ಈಗ ಒಂದು ಬಾರಿ ಉಸಿರನ್ನ ತೆಗೆದುಕೊಳ್ರಿ. ಪೂರ್ತಿಯಾಗಿ ಉಸಿರನ್ನ ಹೊರಗೆ ಹಾಕ್ತೀರಿ. ನಿಧಾನವಾಗಿ ಕಣ್ಣುಗಳನ್ನ ತೆರೀರಿ. ಇಷ್ಟಾದ್ಮೇಲೆ ಈಗ ಶುರು ಮಾಡಿರಿ ಯೋಗ ಸೀಕ್ವೆನ್ಸನ್ನು. ಸೊ ಮೊದಲನೇದಾಗಿ ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡಿಕೊಂಡು ತಲೆಯಿಂದ ಇಟ್ಕೋರಿ ಈ ರೀತಿ. ಚಲಿ ಉಸಿರು ತಗೋರಿ, ಉಸಿರು ಬಿಡ್ತಾ ಸೊ ಕೈನ ಸ್ವಲ್ಪ ಕತ್ತನ ಕೆಳಗೆ ಹಾಕ್ತೀರಿ. ಆಮೇಲೆ ಕೈನ ಫೋಲ್ಡ್ ಮಾಡ್ತೀರಿ, ಕಾಲನ್ನು ಈ ರೀತಿ ಮೇಲೆ ತಗೋತೀರಿ. ಮತ್ತೆ ಉಸಿರು ತಗೋತಾ ಕೈಗಳ ಮೇಲೆ ಬರ್ತಾವು, ಕಾಲನ್ನು ಕೆಳಗಿಡ್ತೀರಿ. ಮತ್ತೆ ಉಸಿರು ಬಿಡ್ತಾ ಡೌನ್. 3 inhale, exhale, inhale, exhale. ಈ ರೀತಿ ಉಸಿರಾಟದ ಜೊತೆಗಿನ ಹೋಗ್ರಿ. ಎಕ್ಸೇಲ್. ನಿಧಾನವಾಗಿ ಮಾಡ್ರಿ, ನಿಮ್ಗೆ ಎಷ್ಟು ಸಾಧ್ಯಕ್ಕೆ ಅಷ್ಟು ಮಾಡ್ರಿ. ಅದರ ಮುಖದಲ್ಲಿ ನಗು ಇರಲಿ. ಸೊ ಎಲ್ಲ ಸೀಕ್ವೆನ್ಸನ್ನು, ಆಸನಗಳನ್ನು, ಹಾಗೆ ಎಕ್ಸಸೈಸ್ಗಳನ್ನು ಪ್ರೀತಿಯಿಂದ, ಕಾಳಜಿಯಿಂದ, ನಗು ಮುಖದೊಂದಿಗೆ ಮಾಡ್ತೀರಿ. ಹಾಗೆ ಮನಸ್ಸು ಕೊಟ್ಟು ಮಾಡ್ತೀರಿ. ಇದೇ ರೀತಿ ಒಂದು 10 ಬಾರಿ ಅಥವಾ 15 ಬಾರಿ ಮಾಡ್ರಿ ಇದೇ ರೀತಿ. ಸೊ ಅಕಸ್ಮಾತ್ ನಿಮ್ಗೆ 10 ಆಗಲ್ಲ, 15 ಆಗಲ್ಲ ಅಂದ್ರೆ ಫಸ್ಟಿಗೆ ಒಂದು 5 ಬಾರಿ ಆದರೂ ಈ ರೀತಿ ಮಾಡ್ತೀರಿ. ನೆಕ್ಸ್ಟ್ ಕೈ ಬಿಡಿಸ್ಕೋರಿ. 10 ಬಾರಿ ಅಥವಾ 15 ಬಾರಿ ಆದಮೇಲೆ ರಿಲ್ಯಾಕ್ಸ್ ಆಗ್ರಿ. ಅಥವಾ ಫಸ್ಟಿಗೆ ಕೇವಲ 5 ಬಾರಿ ಮಾತ್ರ, 5 ಬಾರಿ ಕೂಡ ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ಮತ್ತೆ ಎರಡೂ ಕಾಲುಗಳನ್ನು ಈ ರೀತಿ ತಗೋರಿ. ಸೊ ಇಲ್ಲಿ ನಾನು ಸೈಡ್ ಒಳ್ಳೆ ತೋರಿಸ್ತೇನೆ ನೋಡ್ರಿ. ಸೊ ಎರಡೂ ಕಾಲುಗಳನ್ನು ಜೋಡಿಸ್ಕೋರಿ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಉಸಿರು ತಗೋತಾ ಕೈ ಮೇಲೆ ಉಸಿರು ಬಿಡ್ತಾ ಸೊ ಪಾದನೇನೈತಲ್ಲ ಸ್ವಲ್ಪ ಮೇಲೆ ತಗೋತೀರಿ. ಸೊ ಹಿಮ್ಮಡದ ಮೇಲೆ ಭಾರ ಇರಲಿ. ಆಮೇಲೆ ಕೈಗಳು ಈ ರೀತಿ ಕೆಳಗೆ ಹೋಗ್ಬೇಕು. ನೀವು ಮಾತ್ರ ಇಲ್ಲಿ ಮೇಲೆ ಈ ರೀತಿ ಮತ್ತೆ ಕೈ ಬಿಡಿಸ್ಕೋತೀರಿ. ಉಸಿರು ತಗೋತಾ ಕೈ ಮೇಲೆ, ಉಸಿರು ಬಿಡ್ತಾ ಪಾದಗಳು ಮೇಲೆ ಬರ್ತಾವು. ಸೊ ಹಿಮ್ಮಡದ ಮೇಲೆ ಭಾರ ಇರ್ತೈತಿ. ಆಮೇಲೆ ಈ ರೀತಿ ಕುತ್ಕೋಬೇಕು. ಸೊ ಇನ್ನೊಮ್ಮೆ ತೋರಿಸ್ತೀನಿ. ಸೊ ಈ ರೀತಿ ಕಾಲು ಇಟ್ಟಿರ್ತೀರಿ. ಸೊ ಇಲ್ಲಿ ಕಾಲು ಮಾತ್ರ ನೆಲಕ್ಕೆ ಹತ್ತಿರಬೇಕು ಒಂದೇ ಸಲಕ್ಕೆ. ಸೊ ಇಲ್ಲಿ ಉಸಿರು ತಗೊಂಡಾಗ ಉಸಿರು ತಗೋತೀರಿ. ಆಮೇಲೆ ಉಸಿರು ಬಿಡ್ತಾ ಬಂದಾಗ ಕೈಗಳನ್ನು ಕೆಳಗೆ ತಗೋತಿರಲ್ಲ, ಪಾದಗಳು ಮೇಲೆ ಬರಬೇಕು. ಸೊ ಹಿಮ್ಮಡದ ಮೇಲೆ ಇರ್ತಾವು. ಆಮೇಲೆ ನೀವು ಸೀದಾ ಕುತ್ಕೋಬೇಕು ಈ ರೀತಿ. ಮತ್ತೆ ಉಸಿರು ತಗೋತಾ ಪಾದಗಳು ಕೆಳಗೆ ಬರ್ತಾವು, ಕೈಗಳ ಮೇಲೆ. ಉಸಿರು ಬಿಡ್ತಾ ಪಾದಗಳನ್ನ ಮೇಲೆ ತಗೋತೀರಿ, ಕೈಗಳನ್ನು ಕೆಳಗೆ ತಗೋತೀರಿ, ಸೀದಾ ಕುತ್ಕೋತೀರಿ. ಸೊ ತೊಡೆ ಭಾಗದ ಕೆಳಗೆ ಎರಡೂ ಕೈಗಳನ್ನು ಕೈ ಕಟ್ಟಬೇಕು ಈ ರೀತಿ ಇಲ್ಲಿ. ಇದೊಂದು ಕೂಡ ಒಂದು 10 ಬಾರಿ ಮಾಡ್ರಿ. ಸೊ 10 ಬಾರಿ ಆದಮೇಲೆ 10ನೇ ಬಾರಿಗೆ ಸೀದಾ ಕುತ್ಕೋತೀರಿ. ಸಹಜವಾದ ಉಸಿರಾಟದಲ್ಲಿ. ಆಮೇಲೆ ಈ ರೀತಿ ಬಗ್ಗಕ್ಕೆ ಹೋಗ್ಬೇಡ್ರಿ. ಸೀದಾ ಕುತ್ಕೋಬೇಕು. ಸಹಜವಾದ ಉಸಿರಾಟ ಇರಲಿ. ಎದುರಿಗೆ ನೋಡ್ತಾ ಇರ್ತೀರಿ. ಸ್ಟೇ ದೇರ್. 5 4 3 2 1 ವಾಪಸ್. ಹೆಂಗೆ ಬಂದು ಹೋಗಿದ್ರಲ್ಲ ಅದೇ ರೀತಿ ವಾಪಸ್ ಬರ್ತೀರಿ. ಸೊ ನೆಕ್ಸ್ಟ್ ಸುಖಾಸನ ಸ್ಥಿತಿ. ಸೊ ಇಲ್ಲಿ ಕೂಡ
ಸ್ವಲ್ಪ ರಿಲ್ಯಾಕ್ಸ್ ಮಾಡ್ರಿ ಬೇಕಂದ್ರೆ, ಇಲ್ಲ ಮುಂದೆ ನೆಕ್ಸ್ಟ್ ನಾ ಮಾಡ್ಬೋದಪ್ಪ ಅಂತಂದ್ರೆ ಸೊ ನೆಕ್ಸ್ಟ್ ಎಕ್ಸಸೈಸ್ ಮಾಡ್ತೀರಿ. ಸೊ ನೆಕ್ಸ್ಟ್ ಇಲ್ಲೇ ಸುಖಾಸನ ಕೂತ್ಕೊಂಡಿರ್ತೀರಿ. ಸೊ ಒಂದೊಂದು ಕಾಲನ್ನು ಬಿಡಿಸ್ಕೋ ರೀತಿ 2 ಕಾಲನ್ನು ಅಗಲು ಮಾಡ್ತೀರಿ ಇಲ್ಲಿ. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಕಾಲನ್ನು ಅಗಲು ಮಾಡ್ರಿ. ಸೊ ಇಷ್ಟ ಸಾಧ್ಯ ಆಕೈತಪ್ಪ ಅಂತಂದ್ರೆ ಇಷ್ಟ ಮಾಡಿರಿ. ಸೊ ನೆಕ್ಸ್ಟ್ ಇಲ್ಲೇ ಉಸಿರು ತಗೋತ 2 ಕೈಗಳ ಮೇಲೆ ಉಸಿರು ಬಿಡ್ತಾ ಸೊ ನಿಮ್ಮ ಬಲ ಗಾಲಿನ ಮೇಲೆ ಕೈ ಇಡಬೇಕು, ತಲೆ ಕೆಳ ಹಾಕಿರ್ತೀರಿ. ಮತ್ತೆ ಉಸಿರು ತಗೋತ ಕೈಗಳನ್ನ ಮೇಲೆ ತೊಗೊಂಡ್ಬರ್ತೀರಿ, ಸೆಂಟರ್ ಬರ್ತೀರಿ, ಮತ್ತೆ ಉಸಿರು ಬಿಡ್ತಾ ಈಗ ಮುಂದೆ ಬಾಗ್ತೀರಿ. ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದೆ ಬಾಗಿ, ಇಷ್ಟ ಸಾಧ್ಯ ಆಗಿದ್ರೆ ಇಷ್ಟ ಮುಂದಾಗಿರ್ತೀರಿ. ಮತ್ತೆ ಉಸಿರು ತಗೋತ 2 ಕೈಗಳ ಮೇಲೆ ಉಸಿರು ಬಿಡ್ತಾ ಈಗ ನಿಮ್ಮ ಲೆಫ್ಟ್ ಸೈಡ್ ನಿಮ್ಗೆ ಇಷ್ಟ ಭಾಗಕ್ಕೆ ಸಾಧ್ಯ ಆಗಿದ್ರೆ ಕೈನ ಕಾಲ್ ಮೇಲೆ ಡ್ರಾಪ್ ಮಾಡ್ರಿ, ಇಷ್ಟ ಬಾಗಿರ್ತೀರಿ, ತಲೆ ಕೆಳ ಹಾಕಿರ್ತೀರಿ. ಮತ್ತೆ ಉಸಿರು ತಗೋತಾ ಸೆಂಟರ್, ಉಸಿರು ತಗೋತಾ ಕೈ ಮೇಲೆ ಉಸಿರು ಬಿಡ್ತಾ ಸೆಂಟರ್, ಮತ್ತೆ ಉಸಿರು ತಗೋತಾ ಕೈಗಳ ಮೇಲೆ ಉಸಿರು ಬಿಡ್ತಾ ನಿಮ್ಮ ಬಲಗಡೆ, ಮತ್ತೆ ಉಸಿರು ತಗೋತಾ ಕೈ ಮೇಲೆ ಉಸಿರು ಬಿಡ್ತಾ ನಿಮ್ಮ ಮುಂದೆ, ಉಸಿರು ತಗೋತಾ ಕೈ ಮೇಲೆ ಉಸಿರು ಬಿಡ್ತಾ ನಿಮ್ಮ ಎಡಕ್ಕೆ, ಮತ್ತೆ ಉಸಿರು ತಗೋತಾ ಕೈ ಮೇಲೆ ಉಸಿರು ಬಿಡ್ತಾ ನಿಮ್ಮ ಮುಂದೆ, ಉಸಿರು ತಗೋತಾ ಕೈ ಮೇಲೆ ಉಸಿರು ಬಿಡ್ತಾ ನಿಮ್ಮ ರೈಟ್ ಸೈಡ್. ಸೊ ನಿಧಾನವಾಗಿ ಮಾಡ್ರಿ. ಸೊ ಇದನ್ನು ಕೂಡ 10 ಬಾರಿ ಮಾಡ್ರಿ. ಸೊ 10ನೇ ಬಾರಿಗೆ ಸೊ ಒಂದ್ಸಲ ರೈಟ್ ಸೈಡ್ ಸ್ಟೇ ಆಗ್ತೀರಿ ಸಹಜವಾದ ಉಸಿರಾಟದೊಂದಿಗೆ. ಸೊ ಇಲ್ಲ 5 ಕೌಂಟ್ ಮಾಡ್ಕೋರಿ. ಸೊ ಇಲ್ಲಿ 5 ಕೌಂಟ್ ಆದಮೇಲೆ ಮತ್ತೆ ಉಸಿರು ತಗೋತಾ ಕೈ ಮೇಲ್ ಮಾಡ್ರಿ, ಮತ್ತೆ ಉಸಿರು ಬಿಡ್ತಾ ಮುಂದೆ ಬಾಗ್ತೀರಿ. ಸೊ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮುಂದೆ ಬಾಗಿರ್ತೀರಿ. ಸೊ ಇಲ್ಲಿ ಕೂಡ ತಲೆ ಕೆಳಗೆ ಹಾಕಿ 5 ಕೌಂಟ್ ಸಹಜವಾದ ಉಸಿರಾಟದೊಂದಿಗೆ ಮತ್ತೆ ಇಲ್ಲಿಂದ ಮೇಲ್ ಬರ್ತೀರಿ. ಮತ್ತೆ ನಿಮ್ಮ ಲೆಫ್ಟ್ ಸೈಡ್ ಇಲ್ಲಿ ಕೂಡ ಸಹಜವಾದ ಉಸಿರಾಟದೊಂದಿಗೆ 5 ಕೌಂಟ್ ಮಾಡ್ರಿ. ಸೊ ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ 10 ಮಾಡಕ್ ಸಾಧ್ಯ ಆದ್ರೆ 10 ಮಾಡ್ರಿ, 5 ಮಾಡಕ್ ಸಾಧ್ಯ 5 ಮಾಡ್ರಿ. ಅದ್ರ ಡೈಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೇಕು. ರಿಲ್ಯಾಕ್ಸ್. ನೆಕ್ಸ್ಟ್ ಕಾಲನ್ನು ಫೋಲ್ಡ್ ಮಾಡ್ತೀರಿ ಈ ರೀತಿ. ಸೈಡ್ ವೇದಾಗ ತೋರಿಸ್ತೇನೆ ನೋಡ್ರಿ ನಾನು. ಈ ರೀತಿ ಕಾಲನ್ನು ಫೋಲ್ಡ್ ಮಾಡಿ ಸೊ ನೆಕ್ಸ್ಟ್ ಇಲ್ಲೇ 2 ಕೈಗಳನ್ನು ನೀ ಮೇಲೆ ಇಟ್ಕೋರಿ, ಕಾಲಿನ ಮೇಲೆ. ಸ್ವಲ್ಪ ಉಸಿರು ತಗೋತೀರಿ ಸೆಂಟರ್, ಉಸಿರು ಬಿಡ್ತಾ ಸೊ ಬಲಗೈ ಏನೈತಲ್ಲ ಹಿಂದೆ ಹೋಗ್ತೈತಿ, ಟ್ವಿಸ್ಟ್ ಆಗ್ತೀರಿ. ಆಮೇಲೆ 2 ಕಾಲುಗಳು ಮೊಣಕಾಲುಗಳು ಏನದಾವಲ್ಲ ನೆಲಕ್ಕೆ ಟಚ್ ಆಗ್ತಾವೆ. ಮತ್ತೆ ಉಸಿರು ತಗೋತಾ ಸೆಂಟರ್ ಬರ್ರಿ, ಉಸಿರು ಬಿಡ್ತಾ ನಿಮ್ಮ ಎಡಕ್ಕೆ. ಸೊ ಒಮ್ಮೆ ರೈಟ್ ಒಮ್ಮೆ ಲೆಫ್ಟ್. ಸೊ ನೀವು ಹಿಂದೆ ನೋಡ್ತಾ ಇರಬೇಕು. ಮತ್ತೆ ಉಸಿರು ತಗೋತಾ ಸೆಂಟರ್, 2 ಕಾಲುಗಳನ್ನ ಈ ರೀತಿ ತಗೋತೀರಿ, ಉಸಿರು ಬಿಡ್ತಾ ಡೌನ್. ಕಾಲುಗಳ ಕೆಳಗೆ ನೀವು ಸ್ವಲ್ಪ ಟ್ವಿಸ್ಟ್ ಆಗ್ಬೇಕು. ನಿಮ್ಗೆ ಎಷ್ಟು ಸಾಧ್ಯ ಆಗೈತೆ ಅಷ್ಟು ಟ್ವಿಸ್ಟ್ ಆಗಲಿ. ಸೊ ಇದನ್ನು ಕೂಡ ಉಸಿರಾಟದೊಂದಿಗೆ ಒಂದು 10 ಬಾರಿ ಅಥವಾ 15 ಬಾರಿ ಮಾಡಿರಿ. ರಿಲ್ಯಾಕ್ಸ್. ಸೊ ಇಲ್ಲಿ ರಿಲ್ಯಾಕ್ಸ್ ಆಗಕ್ಕೆ ಸೊ ಸುಖಾಸನ ಸ್ಥಿತಿ ಒಳಗೆ ಅದ್ರ ಕುತ್ಕೋರಿ, ಅಥವಾ 2 ಕಾಲುಗಳನ್ನ ಈ ರೀತಿ ಚಾಚಿ ಸ್ವಲ್ಪ ಕಾಲುಗಳು ಮಾಡಿ ಕೈ ಹಿಂದಿಟ್ಟು ಸ್ವಲ್ಪ ತಲೆ ಹಿಂದಾಕಿ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಮಾಸನ ಸ್ಥಿತಿಯೊಳಗೂ ಕೂಡ ನೀವು ರಿಲ್ಯಾಕ್ಸ್ ಮಾಡೋದು. ಅದರ ಪ್ರತಿ 2 ವ್ಯಾಯಾಮ ಅಥವಾ 2 ಆಸನಗಳ ನಡುವೆ ವಿಶ್ರಾಂತಿ ಇರಲಿ. ರಿಲ್ಯಾಕ್ಸ್. ಕಣ್ಣುಗಳನ್ನು ಮುಚ್ಚಿರಿ. ರಿಲ್ಯಾಕ್ಸ್. ಸಹಜವಾದ ಉಸಿರಾಟ. ಸೊ ನಿಮಗೆ ಎಷ್ಟೊತ್ತು ವಿಶ್ರಾಂತಿ ಬೇಕಾಗಿತ್ತು ಅಷ್ಟೊತ್ತು ವಿಶ್ರಾಂತಿ ತಗೋರಿ. ಸೊ ಒಂದು 2 ನಿಮಿಷ ಅಥವಾ ಒಂದು 20 ಸೆಕೆಂಡ್ ಆದರೂ ವಿಶ್ರಾಂತಿ ಬೇಕು. ಸೊ ನೆಕ್ಸ್ಟ್ ಕ್ಯಾಟ್ ಆ್ಯಂಡ್ ಕೌ ಪೋಸ್ ಮಾಡೋಣ್ರಿ. ಅದಕ್ಕಾಗಿ ಸೈಡ್ ಒಳಗೆ ಕೂತ್ಕೋರಿ. ಸೊ 2 ಕಾಲನ್ನು ಚಾಚ್ರಿ. ಸೊ ನೆಕ್ಸ್ಟು ಒಂದೊಂದು ಕಾಲನ್ನು ಫೋಲ್ಡ್ ಮಾಡಿಕೊಂಡು ವಜ್ರಾಸನ ಸ್ಥಿತಿಗೆ ಬರ್ರಿ. ಸೊ ನೆಕ್ಸ್ಟ್ ಇಲ್ಲೇ ಟೇಬಲ್ ಟಾಪ್ ಪೋಸಿಗೆ ಬರ್ತೀರಿ. 2 ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೋರಿ ಇಲ್ಲಿ. ಆಮೇಲೆ ಇಲ್ಲೇ ಟೇಬಲ್ ಟಾಪ್ ಪೋಸ್ ಬಂದಾಗ ಸೊ ಫಿಂಗರ್ಸ್ ಓಪನ್ ಇಟ್ಕೋರಿ ಬ್ಯಾಲೆನ್ಸ್ ಆಗಲಿಕ್ಕೆ. ಆಮೇಲೆ ಕೈಗಳ ನೇರವಾಗಿರ್ಬೇಕಿಲ್ಲಿ. ನಿಮ್ಮ ರಿಸ್ಟಿಗೂ ನಿಮ್ಮ ಶೋಲ್ಡರಿಗೂ ಒಂದೇ ಲೆವೆಲ್ ಇರಬೇಕು. ಆಮೇಲೆ ಕಾಲೇನು ಫೋಲ್ಡ್ ಮಾಡಲ್ಲ ಅದ್ರ ಎದುರಿಗೆ ಕೈಗಳಿರಬೇಕು. ತಲೆ ಕೆಳಗೆ ಹಾಕಿರ್ತೀರಿ ಇಲ್ಲಿ. ಸೊ ಪಾದ ಫ್ಲ್ಯಾಟ್ ಇರಬೇಕು. ಆಮೇಲೆ ಭಾಳ ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ ಹಿಂಗೆ. ಆಮೇಲೆ ಭಾಳ ಹಿಂದೂ ಇರಲ್ಲ. ಸೊ ಒಂದು ಲೆವೆಲಿಗೆ ಇರ್ತೀರಿ ಇಲ್ಲಿ ಈ ರೀತಿ. ತಲೆ ಕೆಳಗೆ ಹಾಕಿರ್ತೀರಿ. ಸ್ವಲ್ಪ ಉಸಿರು ತಗೋತಾ ಈ ರೀತಿ ತಲೆನ ಮೇಲೆ ಎತ್ತುತ್ತೀರಿ. ಸೊ ಗಂಟ್ಲ ಸ್ಟ್ರೆಚ್ ಆಗ್ತೈತಿ ಇಲ್ಲಿ. ಆಮೇಲೆ ಲೋವರ್ ಬ್ಯಾಕ್ ಏನೈತಲ್ಲ ಸ್ವಲ್ಪ ಒಳಗೆ ಹೋದಂಗೆ ಆಕೈತಿ. ಸೊ ನೆಕ್ಸ್ಟ್ ಉಸಿರು ಬಿಡ್ತಾ ಡೌನ್. ಸೊ ಈಗ
ಬೆನ್ನೇನಂತಲ್ಲ ಸ್ವಲ್ಪ ಮೇಲ್ ಬರ್ತೈತಿ. ನಿಧಾನವಾಗಿ ಮಾಡ್ರಿ ಇದನ್ನ. ಸೊ ಮತ್ತೆ ಉಸಿರು ತಗೋತಾ ಮೇಲೆ ಹೋಗ್ತೀರಿ, ದೃಷ್ಟಿ ಮೇಲೆ ನಿರ್ತೈತಿ, ಕಂಠ ಸ್ಟ್ರೆಚ್ ಆಗಿರ್ತೈತಿ, ತಲೆ ಸ್ವಲ್ಪ ಹಿಂದಾಕಿರ್ತೀರಿ, ಉಸಿರು ಬಿಡ್ತಾ ಡೌನ್. ಸೊ ಈಗ ದೃಷ್ಟಿ ತಲೆ ಕೆಳಗೆ ಹಾಕಿದಾಗ ಸೊ ದೃಷ್ಟಿ ಹೊಟ್ಟೆಯ ಹೊಕ್ಕಳಿನ ಭಾಗದ ಕಡೆ ಇರಲಿ. ಮತ್ತೆ ಉಸಿರು ತಗೋತಾ ಮೇಲೆ ಈ ರೀತಿ, ಉಸಿರು ಬಿಡ್ತಾ ಡೌನ್. ಸೊ ಇದನ್ನು ನಿಧಾನವಾಗಿ ಮಾಡ್ರಿ. ಸೊ ಇದನ್ನೊಂದು 10 ಬಾರಿ ಮಾಡ್ತೀರಿ. ಸೊ 10 ಬಾರಿ ಆದ್ಮೇಲೆ ರಿಲ್ಯಾಕ್ಸ್ ಆಗ್ರಿ ಟೇಬಲ್ ಟಾಪ್ ಪೋಸ್ ಒಳಗೆ. ಸೊ ನೆಕ್ಸ್ಟ್ ಇಲ್ಲಿಂದ ಸೊ ಮೇಲ್ ನೋಡ್ತೀರಿ. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಉಸಿರು ತಗೋತಾ ಬಲಗಾಲನ್ನ ಸ್ಟ್ರೆಚ್ ಮಾಡ್ತೀರಿ ಈ ರೀತಿ, ಉಸಿರು ಬಿಡ್ತಾ ಡೌನ್. ಸೊ ಫಸ್ಟ್ ಬಲಗಾಲಿಂದ ಸ್ಟಾರ್ಟ್ ಮಾಡ್ರಿ. ಎದುರಿಗೆ ನೋಡ್ತಾ ಇರ್ತೀರಿ. ಸೊ ಉಸಿರು ತಗೋತಾ ಕಾಲನ್ನ ಮೇಲೆ ಸ್ಟ್ರೆಚ್ ಮಾಡ್ತೀರಿ, ಉಸಿರು ಬಿಡ್ತಾ ಡೌನ್. ಕಾಲನ್ನು ಕೆಳಗಿಡ್ತೀರಿ. ಮತ್ತೆ ಉಸಿರು ತಗೋತಾ ಕಾಲನ್ನು ಸ್ಟ್ರೆಚ್ ಮಾಡಿರಿ, ಉಸಿರು ಬಿಡ್ತಾ ಡೌನ್. ಸೊ ಇದೇ ರೀತಿ ಬಲಗಾಲ 10 ಬಾರಿ, ಎಡಗಾಲ 10 ಬಾರಿ ಮಾಡಿರಿ. ಸೊ ನೆಕ್ಸ್ಟ್ 10ನೇ ಬಾರಿಗೆ ಉಸಿರು ತಗೋತಾ ಏನು ಕಾಲನ್ನು ಈ ರೀತಿ ಸ್ಟ್ರೆಚ್ ಮಾಡಿರ್ತಿರಲ್ಲ, ಅಥವಾ ಇಷ್ಟು ಸ್ವಲ್ಪ ಫೋಲ್ಡ್ ಆದರೂ ಮಾಡಿರಿ. ಸೊ ನಿಮ್ಗೆ ಎಷ್ಟು ಸಾಧ್ಯಕ್ಕೆ ಎಷ್ಟು ಮಾಡಿರಿ. ಪೂರ್ತಿ ಸ್ಟ್ರೆಚ್ ಮಾಡಕ್ಕೆ ಬಂದ್ರೆ ಸ್ಟ್ರೆಚ್ ಮಾಡಿರಿ, ಅಥವಾ ಈ ಫಸ್ಟ್ ಟೈಮ್ ಮಾಡತ್ತಿದ್ರೆ ಈ ರೀತಿ ಫೋಲ್ಡ್ ಆಗ್ತೈತಿ, ನಡಿತೈತಿ. ಸೊ ನೆಕ್ಸ್ಟ್ ಇಲ್ಲಿ ಇದೇ ಸ್ಥಿತಿಯೊಳಗೆ ಸಹಜವಾದ ಉಸಿರಾಟದೊಂದಿಗೆ 5 ಕೌಂಟ್ ಮಾಡಿರಿ. 1 2 3 4 5 ವಾಪಸ್. ಸೊ ಇಲ್ಲಿ ಒಂದು 10 ಬಾರಿ ಮಾಡ್ತೀರಿ. ಅದೇ ರೀತಿ ಈ ಕಾಲಿಗೂ 10 ಬಾರಿ ಮಾಡಿರಿ. ಸೊ ನೆಕ್ಸ್ಟ್ ಚಲೋ ಇದೇ ಸ್ಥಿತಿಯೊಳಗೆ ಇನ್ನೊಂದು ರೀತಿ ಚಲೋ ಉಸಿರು ಮೇಲೆ ನೋಡ್ತಿರ್ತೀರಿ. ಸೊ ಇಲ್ಲಿ ಉಸಿರು ತಗೋತಾ ಕಾಲನ್ನು ಮೇಲೆ ತಗೋತೀರಿ, ಸ್ಟ್ರೆಚ್ ಮಾಡ್ತೀರಿ, ಆಮೇಲೆ ಉಸಿರು ಬಿಡ್ತಾ ಸೊ ತಲೆ ಕೆಳಗೆ ಹಾಕ್ತೀರಿ. ಆಮೇಲೆ ಕಾಲನ್ನು ಏನೈತಲ್ಲ ಸೊ ನಿಮ್ಮ ಕೈನ ಎಲ್ಬೋಗೆ ಟಚ್ ಮಾಡ್ಬೇಕು. ಮತ್ತೆ ಉಸಿರು ತಗೋತಾ ಮೇಲೆ ಉಸಿರು ಬಿಡ್ತಾ ತಲೆ ಕೆಳಗೆ ಕಾಲನ್ನು ಸ್ಟ್ರೆಚ್ ಮಾಡ್ತೀರಿ. ಸೊ ಬಲಗಾಲಿಗೆ ಒಂದು 10 ಬಾರಿ ಮಾಡಿರಿ. ಸೊ ನಾನು ನಿಮ್ಮ ಕಾಣಲಿ ಅಂತೇಳಿ ಎಡಗಾಲಿಗೆ ತೋರಿಸ್ತೇನೆ ನೋಡ್ರಿ. ಚಲೋ ಮೇಲೆ ನೋಡ್ತಿರ್ತೀರಿ. ಸೊ ಉಸಿರು ತಗೋತಾ ಕಾಲನ್ನು ಸ್ಟ್ರೆಚ್ ಮಾಡ್ತೀರಿ, ಉಸಿರು ಬಿಡ್ತಾ ಡೌನ್. ಸೊ ಈ ರೀತಿ. ಸೊ ಇಲ್ಲಿ ಕಾಲನ್ನು ಕೆಳಗೆ ಹಚ್ಚೋಂಗಿಲ್ಲ. ಮತ್ತೆ ಉಸಿರು ತಗೋತಾ ಮೇಲೆ ನೋಡಬೇಕು, ದೃಷ್ಟಿ ಮೇಲೆ, ಕಾಲು ಸ್ಟ್ರೆಚ್ ಮಾಡ್ತೀರಿ, ಉಸಿರು ಬಿಡ್ತಾ ಕಾಲನ್ನು ಫೋಲ್ಡ್ ಮಾಡೋದು, ಎಲ್ಬೋಗೆ ಟಚ್ ಮಾಡೋದು. ಉಸಿರಾಟದ ಜೊತೆ 10 ಬಾರಿ ಮಾಡ್ರಿ. 10ನೇ ಬಾರಿಗೆ ಈ ರೀತಿ ಸ್ಟೇ ಆಗಿರ್ತೀರಿ. 1 2 3 4 5 ವಾಪಸ್ ರಿಲ್ಯಾಕ್ಸ್. ಸೊ ನೆಕ್ಸ್ಟ್ ಇಲ್ಲಿ ಇಷ್ಟ ಆದಮೇಲೆ ಅಥವಾ ಒಂದು ಕಾಲು ಏನೀಗ ಮೊದಲು ಸ್ಟ್ರೆಚ್ ಮಾಡಿ ತೋರಿಸಿದಲ್ಲ, ಸೊ ಆ ರೀತಿ ಒಂದು ಈ ಕಡೆ 10 ಈ ಕಡೆ 10 ಆದಮೇಲೆ ಸೊ ನೀವೇನು ಮಾಡಿರ್ಬೇಕಂತಂದ್ರೆ ಸೊ 2 ಕಾಲುಗಳನ್ನ ಈ ರೀತಿ ಜೋಡಿಸ್ಕೊರಿ, ಪಾದಗಳನ್ನು ಜೋಡಿಸ್ಕೊಂಡು ಸೊ ನೆಕ್ಸ್ಟ್ ಇಲ್ಲಿ ಶಶಾಂಕಾಸನದೊಳಗೆ ರಿಲ್ಯಾಕ್ಸ್ ಮಾಡ್ತೀರಿ, ಅಥವಾ ಉತ್ತಿತ ಬಾಲಾಸನ. ಸೊ ಇಲ್ಲಿ ಕಾಲೇನಂತಲ್ಲ ಅಗಲ ಇರಲಿ. ಸೊ ಹಿಂದೆ ಪಾದನ ಮಾತ್ರ ಹೆಬ್ಬೆಟ್ಟನ ಒಂದಕ್ಕೊಂದು ಟಚ್ ಇರ್ತಾವು. ಸೊ ಈ ರೀತಿ ಮುಂದೆ ಬಾಗಿರ್ತೀರಿ, ತಲೆ ಕೆಳಗೆ ಹಾಕಿರ್ತೀರಿ. ಸೊ ಹಣೆನ ನೆಲಕ್ಕೆ ಹಚ್ಚಿರ್ತೀರಿ. ಸಹಜವಾದ ಉಸಿರಾಟ ಇರಲಿ. ಕೈಗಳನ್ನ ಈ ರೀತಿ ಮುಂಚಾಚಿರ್ಲಿ. ಅಕಸ್ಮಾತ್ ಇಲ್ಲ ನಮಗೆ ಭಾಗಕ್ಕೆ ಆಗ್ತಾ ಇಲ್ಲ, ಹೊಟ್ಟೆ ಭಾಳ ಇದಪ್ಪ ಅಂತಂದ್ರೆ ಸೊ ಏನು ಮಾಡ್ರಿ ಅಂತಂದ್ರೆ ಈ ರೀತಿ ಮುಷ್ಟಿ ಮಾಡ್ಕೋರಿ. ಸೊ ಕೈನ ಸ್ವಲ್ಪ ಒಳಗೆ ತಗೋರಿ. ಸೊ ಮುಷ್ಟಿ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಕೈ ಇಟ್ಕೋರಿ ಈ ರೀತಿ. ಸೊ ಒಂದ್ರ ಮೇಲೆ ಒಂದು ಕೈ ಇಟ್ಕೊಂಡು ಸೊ ಹಣೆ ಭಾಗವನ್ನು ಏನೈತಲ್ಲ ಈ ಮುಷ್ಟಿ ಮೇಲೆ ಟಚ್ ಮಾಡಿರಿ ಈ ರೀತಿ. ಸೊ ಈ ರೀತಿ ಕೂಡ ನೀವು ರಿಲ್ಯಾಕ್ಸ್ ಆಗ್ಬೋದಿಲ್ಲ. ಸೊ ಹೊಟ್ಟೆ ಇದ್ದವರು ಸೊ ಮುಂದೆ ಭಾಗಕ್ಕೆ ಸಾಧ್ಯ ಆಗಂಗಿಲ್ಲವ್ರಿಗೆ ಸೊ ಈ ರೀತಿ ಮಾಡಿರಿ. ವಾಪಸ್. ಸೊ ಇಲ್ಲೇ ಈ ರೀತಿ ಆದಮೇಲೆ ನಿಧಾನವಾಗಿ ಮೇಲೆ ಬರ್ತೀರಿ. ಸೊ ನೆಕ್ಸ್ಟ್ ಕಾಲು ಬಿಡಿಸ್ಕೊಂಡು ಒಂದೊಂದು ಕಾಲು ಬಿಡಿಸ್ಕೊರಿ, ಮಲ್ಕೋತೀರಿ. ಸೊ ಮಲ್ಕೊಂಡು ಕೆಲವು ವ್ಯಾಯಾಮಗಳನ್ನು ಮಾಡೋಣ್ರಿ. ಸೊ ನೆಕ್ಸ್ಟ್ ಸೈಕ್ಲಿಂಗ್. ಸೊ ಸೈಕ್ಲಿಂಗ್ ಇನ್ನೊಂದು ರೀತಿ ಮಾಡೋನಿಲ್ರಿ, ಹೊಟ್ಟೆ ಬೋಚು ಸಂಬಂಧ. 2 ಕೈಗಳನ್ನು ಇಂಟರ್ಲಾಕ್ ಮಾಡ್ಕೊರಿ,
ತಲೆ ಕೆಳಗೆ ಇಟ್ಕೊಂಡಿರ್ತೀರಿ. ಸೊ ಎರಡೂ ಕಾಲುಗಳನ್ನು ಫಸ್ಟ್ ಫೋಲ್ಡ್ ಮಾಡ್ಕೊರಿ ಈ ರೀತಿ. ಸೊ ಇಲ್ಲಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಸೊ ಕಾಲನ್ನ ಫೋಲ್ಡ್ ಮಾಡ್ಕೊಂಡ್ಮೇಲೆ ಸೊ ಸ್ವಲ್ಪ ಸೊಂಟ ಭಾಗವನ್ನು ಸ್ವಲ್ಪ ಕೆಳಗೆ ತರಬೇಕು. ಸೊ ಸೊಂಟ ಭಾಗ, ನಿಮ್ಮ ಶೋಲ್ಡರು, ಬೆನ್ನಿನ ಭಾಗ ಎಲ್ಲ ನೆಲಕ್ಕೆ ಟಚ್ ಆಗಲಿ. ಸೊ ನೆಕ್ಸ್ಟ್ ಇಲ್ಲಿ ಕಾಲನ್ನು ಈ ರೀತಿ ತಗೋರಿ. ಸೊ ನೆಕ್ಸ್ಟ್ ಏನು ಮಾಡ್ತಿರಲಿಲ್ಲ ಅಂತಂದ್ರೆ ಉಸಿರು ತಗೋತಿರಿಲೆ, ಉಸಿರು ಬಿಡ್ತಾ ಸೊ ಎಡಗಾಲನ್ನು ಸ್ಟ್ರೆಚ್ ಮಾಡಿರಿ. ಆಮೇಲೆ ಬಲಗಾಲ್ ಫೋಲ್ಡ್ ಆಗಿದ್ದೇ ಇರಲಿ. ಸೊ ನೀವು ಇಲ್ಲಿ ಎಲ್ಬೋನ ಟಚ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಈ ರೀತಿ. ಮತ್ತೆ ಉಸಿರು ತಗೋತೀರಿ, ಉಸಿರು ಬಿಡ್ತಾ ಸೊ ಈಗ ಬಲಗಾಲನ್ನು ಸ್ಟ್ರೆಚ್ ಮಾಡಿರಿ, ಎಡಗಾಲನ್ನು ಫೋಲ್ಡ್ ಮಾಡ್ತೀರಿ, ಬಲಗೈಯಿಂದ ಎಲ್ಬೋ ಟಚ್ ಮಾಡೋಕ್ಕೆ ಪ್ರಯತ್ನ. ಈ ರೀತಿ ಈ ರೀತಿ 10 ಬಾರಿ ಮಾಡ್ರಿ. ಆಮೇಲೆ ರಿಲ್ಯಾಕ್ಸ್ ಆಗ್ತೀರಿ. ಕೈ ಬಿಡಿಸ್ಕೋರಿ. ಸೊ ಇಲ್ಲೇ ಇದೇ ಸ್ಥಿತಿ ಒಳಗೆ ರಿಲ್ಯಾಕ್ಸ್ ಆಗ್ರಿ. ಸೊ ನೆಕ್ಸ್ಟ್ ಇಲ್ಲೊಂದು 10 ಬಾರಿ ಆದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಬ್ರಿಡ್ಜ್ ಪೋಸ್ ಮಾಡ್ತೀರಿ. ಸೊ ಎರಡೂ ಕೈಗಳು ನಿಮ್ಮ ಬಾಜುಕ್ಕಿರಲಿ, ಕಾಲಂತೂ ಫೋಲ್ಡ್ ಆಗಿದ್ದ ಇರ್ತಾವು. ಸೊ ಕಾಲನ್ನು ಏನಂತಲ್ಲ ಒಂದಕ್ಕೊಂದು ಟಚ್ ಮಾಡ್ಕೊಂಡು ಹೋಗ್ಬೇಡ್ರಿ, ಸ್ವಲ್ಪ ಸ್ಪೇಸ್ ಇರಲಿಲ್ಲ. ಆಮೇಲೆ ಶೋಲ್ಡರ್ ಲೆವೆಲ್ ಇರಲಿಲ್ಲ ಈ ಫೋಲ್ಡ್ ಆಗಿದ್ದ ಕಾಲುಗಳು. ಆಮೇಲೆ ಇಲ್ಲಿ ಸ್ಪೇಸ್ ಇರಲಿ. ಸೊ ಇಲ್ಲೇ ಹಿಮ್ಮಡ ಹಿಪ್ಪಿಗೆ ಟಚ್ ಆಗೋದು ಬೇಡ ನಮ್ಗೆ. ಸೊ ಇಲ್ಲಿ ಸ್ಪೇಸ್ ಇರಲಿ. ಸೊ ನೆಕ್ಸ್ಟ್ ಎರಡೂ ಕೈಗಳು ನಿಮ್ಮ ಬಾಜುಕ. ಸೊ ಇಲ್ಲಿ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆತ್ತೀರಿ. ಉಸಿರು ತಗೋತಾ ಸೊಂಟ ಭಾಗ ಮೇಲೆ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಸೊಂಟ ಭಾಗವನ್ನು ಮೇಲೆತ್ತೀರಿ. ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆತ್ತಿದ್ಮೇಲೆ ಸೊ ಇಲ್ಲೇ ಪೂರ್ತಿ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಮೇಲೆ ಬಂದಮೇಲೆ ಉಸಿರನ್ನು ಹೊರಗೆ ಹಾಕ್ರಿ. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ ನಿಮ್ಮ ಚಿನ್ನು ಮತ್ತು ಎದೆಗೆ ಟಚ್ ಆಗಬೇಕು. ಆ ರೀತಿ ಸೊಂಟ ಭಾಗವನ್ನು ಮೇಲೆತ್ತಿರಿ. ಅಥವಾ ಟಚ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಸೊಂಟ ಭಾಗವನ್ನು ಮೇಲೆತ್ತಿರಿ. ಆಮೇಲೆ ನಿಮ್ಗೆ ಡೈಲಿ ಮಾಡ್ತಾ ಹೋದಂಗೆ ನಿಮ್ಗೆ ಬರ್ತೈತೆ. ಸೊ ಇಲ್ಲಿ ಬ್ಯಾಲೆನ್ಸ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಹಿಪ್ಪಿಗೆ ಕೈ ಕೂಡ ಹಿಡ್ಕೋಬೋದಿಲ್ಲ ಈ ರೀತಿ. ಇಲ್ಲಿ ಸ್ಟೇ ಆಗ್ರಿ. ಒಂದು 5 ರಿಂದ 10 ಕೌಂಟ್. 1 2 3 ಸಹಜವಾದ ಉಸಿರಾಟ ಇರಲಿ. 4 5 6 7 8 9 10. ಮತ್ತೆ ಉಸಿರು ತಗೋರಿಲ್ಲಿ. ಉಸಿರು ತಗೊಂಡು ಉಸಿರು ಬಿಡುತ್ತಾ ಸೊಂಟ ಭಾಗವನ್ನು ನಿಧಾನವಾಗಿ ಕೆಳಗೆ ಇಳಿಸ್ತೀವಿ. ಸೊ ಇದನ್ನು 2 ಬಾರಿ ಮಾಡಿರಿ. ಒಂದ್ಸಲ 5 ಕೌಂಟ್ ಮಾಡಿರಿ ಸ್ಟೇ ಆದಾಗ, ಇನ್ನೊಂದ್ಸಲ 10 ಕೌಂಟ್ ಮಾಡಿ ಸ್ಟೇ ಆದಾಗ. ನಿಧಾನವಾಗಿ ಮಾಡಿರಿ, ಎಷ್ಟು ಸಾಧ್ಯಕ್ಕೆ ಅಷ್ಟೇ ಮಾಡಿರಿ. ಸೊ ನೆಕ್ಸ್ಟ್ ಇದ್ರ ಕೌಂಟರ್ ಪೋಸ್ಚರ್ ಪವನ ಮುಕ್ತಾಸನ ಮಾಡಬೇಕು. ಸೊ ಎರಡೂ ಕಾಲನ್ನು ಈ ರೀತಿ ಒಂದಕ್ಕೊಂದು ಟಚ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಕಾಲನ್ನು ನಿಮ್ಮ ಕಡೆ ತಗೋತೀರಿ. ನಿಮ್ಮ ಕಡೆ ತೊಗೊಂಡ್ರೆ ಎರಡೂ ಕೈಗಳನ್ನು ಹಗ್ ಮಾಡ್ಕೋರಿ. ಸೊ ಕಾಲು ಪಾದನ ಮುಂದೆ ಸ್ಟ್ರೆಚ್ ಮಾಡಿರಿ. ಸೊ ಇನ್ನೂ ಸ್ವಲ್ಪ ನಿಮ್ಮ ಕಡೆ ಕಾಲನ್ನು ಒತ್ಕೊಂತ ಬರೀ ತೊಗೊಳ್ರಿ. ನಿಮ್ಮ ಕಾಲು ಕಡೆ, ನಿಮ್ಮ ಹೊಟ್ಟೆ ಭಾಗದ ಕಡೆ ತಗೋರಿ. ಸೊ ನೆಕ್ಸ್ಟ್ ಇಲ್ಲೇ ಉಸಿರು ತಗೋತೀರಿ. ಉಸಿರನ್ನು ಹೊರಗೆ ಹಾಕ್ರಿ. ಮತ್ತೆ ಉಸಿರು ತಗೋತಾ ಬೆನ್ನು ಮತ್ತು ಕತ್ತನ ಮೇಲೆ ಎತ್ತುತ್ತೀರಿ. ಸೊ ಇಲ್ಲಿ ಮೇಲೆ ಬಂದಮೇಲೆ ಉಸಿರನ್ನು ಹೊರಗೆ ಹಾಕ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸೊ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಬೆನ್ನು ಕತ್ತನ ಮೇಲೆ ಎತ್ತುತ್ತೀರಿ. ಸೊ ಇಲ್ಲಿ 5 ಕೌಂಟ್. 1 2 3 4 5 ಸಹಜವಾದ ಉಸಿರಾಟದೊತ್ತಿಗೆ ಮತ್ತೆ ಉಸಿರು ತಗೋರಿಲ್ಲೇ. ಉಸಿರು ಬಿಡ್ತಾ ಫಸ್ಟ್ ತಲೆ ಕೆಳಗಿಳಿಸ್ಬೇಕು ಯಾವಾಗಲೂ. ಫಸ್ಟ್ ತಲೆ ಮತ್ತು ಬೆನ್ನನ್ನು ಕೆಳಗಿಸ್ರಿ. ಆಮೇಲೆ ಕೈ ಬಿಡಿಸ್ಕೋರಿ. ಆಮೇಲೆ ಕಾಲನ್ನು ಈ ರೀತಿ ನೆಲಕ್ಕೆ ಟಚ್ ಮಾಡ್ಕೋರಿ ಫೋಲ್ಡ್ ಮಾಡಿದ್ದನ್ನು. ಸೊ ನಂತರ ಒಂದೊಂದು ಕಾಲನ್ನು ಬಿಡಿಸ್ಕೋತೀರಿ. ಸೊ ನೆಕ್ಸ್ಟ್ ಶವಾಸನ ಸ್ಥಿತಿ. ಎರಡೂ ಕಾಲುಗಳನ್ನ ಅಗಲ ಮಾಡ್ಕೋತೀರಿ. ಪಾದಗಳು ಹೊರಮುಖವಾಗಿರಲಿ, ಕೈಗಳ ಮೇಲ್ಮುಖವಾಗಿರಲಿ. ಮತ್ತು ಬೆನ್ನು ಸೊಂಟ ಭಾಗ ಎಲ್ಲ ನೆಲಕ್ಕೆ ಟಚ್ ಆಗಿರಲಿ. ಸೊ ಎಲ್ಲ ಕೈ ಕಾಲುಗಳನ್ನೆಲ್ಲ ಲೂಸ್ ಬಿಡ್ರಿ. ಸಹಜವಾದ ಉಸಿರಾಟ ಇರಲಿ. ಕಣ್ಣುಗಳನ್ನು ಮುಚ್ಚಿರ್ತೀರಿ. ಇಲ್ಲಿದ ಶವಾಸನ ಸ್ಥಿತಿ ಒಳಗೆ ಒಂದು 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಮಾಡಿರಿ. 10 ನಿಮಿಷ ರಿಲ್ಯಾಕ್ಸ್ ಆದಂತೂ ಚಲೋ. ಸ್ವಲ್ಪ ಟೈಮ್ ಇಲ್ಲಪ್ಪ ಅಂತಂದ್ರೆ 5 ರಿಂದ 5 ನಿಮಿಷ ಮಾಡಿರಿ. ಇಲ್ಲಾಂದ್ರೆ 10 ನಿಮಿಷ ಕೂಡ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಸಹಜವಾದ ಉಸಿರಾಟ ಇರಲಿ ಶವಾಸನ ಸ್ಥಿತಿ ಒಳಗೆ. ಹಾಗೆ ಇಲ್ಲಿ ಶವಾಸನ ಸ್ಥಿತಿ ಒಳಗಿದ್ದಾಗ ಸೊ ನಿಮ್ಮ ಪೂರ್ತಿ ಶರೀರವನ್ನು ಅಬ್ಸರ್ವ್ ಮಾಡ್ಕೊಡಿ. ಸೊ ಕಾಲಿನ ತುದಿ ಬೆರಳಿನಿಂದ ಹಿಡಿದು ನಿಮ್ಮ ತಲೆವರೆಗೂ ಸೊ ದೇಹದ ಎಲ್ಲ ಅಂಗಾಂಗಗಳನ್ನು
ನಿಮ್ಮ ಎಲ್ಲ ಅಂಗಾಂಗಗಳಿಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಸೊ ಅಲ್ಲೇನಾಗಕತ್ತೈತಿ ಅನ್ನೋದ್ರ ಕಡೆ ಗಮನ ಹರಿಸ್ತಾ ರಿಲ್ಯಾಕ್ಸ್ ಮಾಡ್ರಿ. ಉಸಿರಾಟ ಸಹಜವಾಗಿರ್ಲಿ, ಹಾಗೆ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ತಾ ಇರಬೇಕು. ನಿಮ್ಮ ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸ್ರಿ, ಹಾಗೆ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಶಾಂತಗೊಳಿಸ್ತೀರಿ. ಇದೇ ಸ್ಥಿತಿ ಒಳಗೆ 10 ನಿಮಿಷ ರಿಲ್ಯಾಕ್ಸ್ ಆಗಿ ಮತ್ತೆ ವಾಪಸ್ ಬರ್ತೀರಿ. ಸೊ ಬೆಲ್ಲಿ ಫ್ಯಾಟ್ ಆಯ್ತಂತಂದ್ರೆ ದಯವಿಟ್ಟು ಎಲ್ಲ ಈ ಯೋಗ ಸೀಕ್ವೆನ್ಸ್ ಒಳಗೆ ಏನು ಆಸನಗಳು ಮತ್ತು ಎಕ್ಸಸೈಸ್ ಅದಾವು ಸೊ ಎಲ್ಲನೂ ಪ್ರತಿದಿನ ಪ್ರಾಕ್ಟೀಸ್ ಮಾಡಿರಿ. ಸೊ ಬೆಲ್ಲಿ ಫ್ಯಾಟಿಂದ ಬರುವಂಥ ಎಲ್ಲ ತೊಂದರೆಗಳಿಂದ ಮುಕ್ತಿ ಹೊಂದ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.